ಪ್ರಾರ್ಥನೆ ಮಾಡ್ಕೊಳ್ರಿ. ಪರಿಶುದ್ಧನು ಪರಿಶುದ್ಧನು ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕರ್ತನೇ, ನಿನ್ನ ಮಕ್ಕಳಾಗಿರುವಂಥ ನಾವು ಸ್ವಾಮಿ ಇಷ್ಟರವರೆಗೆ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಸ್ವಾಮಿ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ಕೆಲವು ನಿಮಿಷಗಳ ಕಾಲ ನಾವು ಆಲೋಚನೆ ಮಾಡುತ್ತಿರುವಾಗ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ದೇವ ನಮ್ಮೆಲ್ಲರನ್ನ ನಿಮ್ಮ ವಾಕ್ಯದ ಕಡೆಗೆ ತಿರುಗಿಸಿ ನಿಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳರೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಇವತ್ತು ನಾವು ಕೇಳಬೇಕಾಗಿರುವಂಥ ಪಾಠವು ಮನುಷ್ಯ ಕುಮಾರನಿಗೆ ವ್ಯತಿರೇಕವಾಗಿ ಮಾತನಾಡಿದರೆ ಕ್ಷಮಾಪಣೆ ಉಂಟು, ಪರಿಶುದ್ಧಾತ್ಮನಿಗೆ ವ್ಯತಿರೇಕವಾಗಿ ಮಾತನಾಡುವವನಿಗೆ ಮಾತ್ರ ಕ್ಷಮಾಪಣೆ ಇಲ್ಲ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರು ಮಾತನಾಡಿರುವಂಥ ಮಾತಿನ ಅರ್ಥವೇನು ನಾವಿವತ್ತು ಆಲೋಚನೆ ಮಾಡಬೇಕು. ಈ ಎಲ್ಲ ವಿಷಯಗಳನ್ನು ನಾವು ಯಾಕೆ ಆಲೋಚನೆ ಮಾಡ್ತಿದ್ದೀವಿ, ಈ ಎಲ್ಲ ವಿಷಯಗಳನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ತಿದ್ವಿ ಅಂತಂದರೆ, ದೇವರ ಮನಸ್ಸು ನಮಗೆ ಅರ್ಥವಾಗಬೇಕು ಅಂತಂದರೆ, ದೇವರ ಸಂಕಲ್ಪವು ನಮಗೆ ಅರ್ಥವಾಗಬೇಕು ಅಂತಂದರೆ, ಇವತ್ತು ನಾವು ದೇವರ ವಾಕ್ಯದಲ್ಲಿರುವಂಥ ಎಲ್ಲ ಸಾರಾಂಶವನ್ನು ತಿಳಿದುಕೊಂಡಾಗ ಮಾತ್ರವೇ ದೇವರ ಮನಸ್ಸು ನಮಗೆ ಅರ್ಥವಾಗುವುದು ಅನ್ನುವಂಥ ವಿಷಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯಾಕೆ ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು ಅವರೆಲ್ಲರೂ ಏಕವಾಗಿರುವರು. ಅವರಲ್ಲಿ ಒಬ್ಬರು ಮಾತಾಡಿದ್ರು ಕೂಡ ಆ ಒಬ್ಬರು ಮಾತನಾಡಿರುವಂಥ ಮಾತು ಮೂವರ ಸಮಕ್ಷಮದಲ್ಲೇ ಮೂವರಿಗೆ ಒಪ್ಪಿಗೆಯಾದ ರೀತಿಯಲ್ಲೇ ಮಾತನಾಡುವರೇ ಹೊರತು ಅವರು ಒಬ್ಬರಿಗೆ ವಿರೋಧವಾಗಿ ಒಬ್ಬರು ಮತ್ತೊಬ್ಬರಿಗೆ ವಿರೋಧವಾಗಿ ಮತ್ತೊಬ್ಬರು ಮಾತನಾಡುವಂಥ ಅವಕಾಶವಿಲ್ಲವೇ ಇಲ್ಲ ಅಂದಾಗ ಇಲ್ಲಿ ನಮ್ಮ ಸ್ವಾಮಿಯವರು ಮನುಷ್ಯ ಕುಮಾರನಿಗೆ ವ್ಯತಿರೇಕವಾಗಿ ಮಾತನಾಡಿದರೆ ಕ್ಷಮಾಪಣೆ ಸಿಗುವುದು, ಪರಿಶುದ್ಧಾತ್ಮನಿಗೆ ವ್ಯತಿರೇಕವಾಗಿ ಮಾತನಾಡಿದರೆ ಕ್ಷಮಾಪಣೆ ಸಿಗಲಾರದು ಅಥವಾ ಇಲ್ಲ ಅನ್ನುವಂಥ ಮಾತನ್ನು ಸ್ವಾಮಿಯವರು ಯಾಕೆ ಮಾತಾಡಿದರು ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಮತ್ತಾಯನವರ ಸುವಾರ್ತೆ ಅನ್ನುವಂಥದ್ದು, ಮಾರ್ಕನವರ ಸುವಾರ್ತೆ ಅನ್ನುವಂಥದ್ದು, ಲೂಕನವರ ಸುವಾರ್ತೆ ಅನ್ನುವಂಥದ್ದು, ಯೋಹಾನನವರ ಸುವಾರ್ತೆ ಅನ್ನುವಂಥದ್ದು, ಪ್ರಿಯರೇ, ಯೇಸು ಸ್ವಾಮಿಯವರು ಮಾತನಾಡಿರುವಂಥ ಮಾತುಗಳೆಲ್ಲವೂ ಕೇವಲ ಇಸ್ರಾಯೇಲ್ ಜನಾಂಗದವರಿಗೆ ಮಾತ್ರ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಯೇಸು ಸ್ವಾಮಿಯವರು 33 ವರ್ಷಗಳ ಕಾಲ ಅಥವಾ 30 ವರ್ಷಗಳ ಕಾಲ ಈ ಲೋಕದಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ನಂತರವೂ ಕೂಡ ಆ ಯೇಸು ಸ್ವಾಮಿಯವರು ಕೇವಲ ಯಹೂದ್ಯರಿಗೆ ಮಾತ್ರ ದೇವರ ಮಾತುಗಳನ್ನು ಹೇಳಿದರೆ ಹೊರತು ಬೇರೆ ಯಾರಿಗೂ ಹೇಳಲಿಲ್ಲ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಮತ್ತಾಯನವರ ಸುವಾರ್ತೆಯಿಂದ ಅಪೋಸ್ತಲ ಕಾರ್ಯಗಳು, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದವರೆಗೂ ಯೇಸು ಸ್ವಾಮಿಯವರು ಯಹೂದ್ಯರಿಗೆ ಮಾತ್ರ ಮಾತನಾಡಿದರೆ ಹೊರತು ಮತ್ತಾರಿಗೂ ಮಾತನಾಡಲಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಒಂದು ಕಾಲದಲ್ಲಿ ಇಸ್ರಾಯೇಲರಾಗಿರುವಂಥವರು ಯೇಸು ಸ್ವಾಮಿಯನ್ನು ನಂಬಲಾರದೆ ಇದ್ದರು. ನಾವೇ ಜ್ಞಾನಿಗಳು, ನಾವಲ್ಲದೆ ಭೂಮಿ ಮೇಲೆ ಯಾರು ಜ್ಞಾನಿಗಳು, ನಮ್ಮಲ್ಲಿಯೇ ಧರ್ಮಶಾಸ್ತ್ರವಿದೆ, ನಾವು ಧರ್ಮಶಾಸ್ತ್ರದ ಪಂಡಿತರು, ನಾವು ದೇವರ ವಾಕ್ಯವನ್ನು ಹೇಳುವಂಥವರು, ನಾವು ಶಾಸ್ತ್ರಿಗಳು, ನಾವು ದೇವರ ವಾಕ್ಯವನ್ನು ಪ್ರಕಟಿಸುವಂಥವರು, ನಾವು ನೀತಿವಂತರು ಅನ್ನುವಂಥ ಗರ್ವ ಆಗಿನ ಕಾಲದಲ್ಲಿರುವಂಥ ಪರಿಸಾಯರಿಗಾಗಿರಬಹುದು, ಮಹಾಯಾಜಕರಾಗಿರಬಹುದು, ಸದ್ದುಕಾಯರಿಗಾಗಿರಬಹುದು,
ನಾವೇ ಜ್ಞಾನಿಗಳು ಅನ್ನುವಂಥ ಗರ್ವ ಇತ್ತು. ಆದ್ದರಿಂದ ಅವರು ಯೇಸು ಸ್ವಾಮಿಯ ಮಾತನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡಲಿಲ್ಲ. ಯೇಸು ಸ್ವಾಮಿಯನ್ನು ನಂಬೋದಕ್ಕೋಸ್ಕರವೂ ಕೂಡ ಅವರು ಇಷ್ಟಪಡಲಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಆದ ಕಾರಣ ಪ್ರಿಯರೇ, ಇವತ್ತು ನಾವು ಕೂಡ ಒಂದು ವೇಳೆ ನಾವು ಕೂಡ ಯಾರೋ ಒಬ್ಬರು ಸಾಮಾನ್ಯರಾಗಿರುವಂಥವರು ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಆತನ ಮಾತುಗಳನ್ನು ಒಂದು ವೇಳೆ ನಾವು ಕೇಳದೇ ಹೋದರೆ, ಆತನು ಎಷ್ಟು ರಹಸ್ಯವಾದ ಮಾತುಗಳನ್ನು ಹೇಳಿದರೂ ಕೂಡ ನಾವು ಕೇಳದೆ ಹೋದರೆ ನಿಜವಾಗಲೂ ನಷ್ಟವ್ಯಾರಿಗೆ ಅಂದರೆ ಕೇಳಲಾರದವರಿಗೆ ನಷ್ಟ ಉಂಟಾಗುವುದೇ ಹೊರತು, ಒಂದು ವೇಳೆ ನಾವು ದೊಡ್ಡ ದೊಡ್ಡ ಪ್ರಸಂಗಿಕರ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಕೇಳಿದಂಥವರು, ಅಂಥ ಪ್ರಸಂಗಿಕರ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಕೇಳಿದ್ವಿ, ಸಾಮಾನ್ಯರಾಗಿರುವಂಥ ನಿಮ್ಮಂಥವರ ಮೂಲಕ ನಾನು ದೇವರ ವಾಕ್ಯವನ್ನು ಕೇಳುವುದು ಹೇಗೆ ಅನ್ನುವಂಥ ಒಂದು ವೇಳೆ ಗರ್ವ ಅಹಂಕಾರವು ನಿಮ್ಮಲ್ಲಿಯೂ ನನ್ನಲ್ಲಿಯೂ ಇದ್ದರೆ ನಿಜವಾಗಲು ನಮಗೆ ದೇವರ ಮನಸ್ಸು ಅರ್ಥವಾಗದು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಅದೇ ರೀತಿಯಾಗಿ ಒಂದು ಕಾಲದಲ್ಲಿ ಯಹೂದ್ಯರು, ಇಸ್ರಾಯೇಲರು, ಪರಿಸಯ್ಯರಾಗಿರುವಂಥವರು ಯೇಸು ಸ್ವಾಮಿಯನ್ನು ನಂಬಲಿಲ್ಲ. ಪರಲೋಕದಿಂದ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿರುವಂಥ ಮನುಷ್ಯರಾದ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು, ನಮ್ಮ ಪಾಪಗಳ ಕ್ಷಮೆಗೋಸ್ಕರವಾಗಿ ತನ್ನ ರಕ್ತವನ್ನು ಕೊಟ್ಟು ಈ ಲೋಕದಲ್ಲಿ ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ಕೊಡಬೇಕು ಅನ್ನುವಂಥ ಬಿಡುಗಡೆಯನ್ನು ಕೊಟ್ಟಿರುವಂಥ ಯೇಸು ಸ್ವಾಮಿಯವರಿಗೆ ಆಗಿನ ಕಾಲದಲ್ಲಿರುವಂಥ ಯಹೂದ್ಯರು ಮಾಡಿದರು, ತಿರಸ್ಕಾರ ಮಾಡಿದರು. ಆತನ ಮಾತುಗಳನ್ನು ನಂಬಲಿಲ್ಲ. ಆ ವಾಕ್ಯವನ್ನು ಒಂದ್ಸಲ ನಾವು ನೋಡ್ರಿ. ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯದಲ್ಲಿ, ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನವನ್ನು ಓದ್ರಪ್ಪ. ಯಾರಾದರೂ 44ನೇ ವಚನವನ್ನು ಓದ್ರಿ. 48ನೇ ವಚನ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 48ನೇ ವಚನದಲ್ಲಿ, ಅದಕ್ಕೆ ಯಹೂದ್ಯರು, ನೀನು ಸಮಾರ್ಯದವನು ದೆವ್ವ ಹಿಡಿದವನು ಆಗಿದ್ದಿ ಎಂದು ನಾವು ಹೇಳುವುದು ಸರಿಯಲ್ಲವೋ ಅಂದರು. ಯೇಸು ಸ್ವಾಮಿಯವರು ಮಾತನಾಡಿರುವಂಥ ಮಾತುಗಳನ್ನು ಆಗಿನ ಕಾಲದಲ್ಲಿರುವಂಥ ಪರಿಸಯ್ಯರಾಗಿರ್ಬೋದು, ಸದ್ದುಕಾಯರಾಗಿರ್ಬೋದು, ಮಹಾಯಾಜಕರಾಗಿರುವಂಥವರು ಕೇಳಿ ಏನಂದ್ರಪ್ಪ ಅಂತಂದರೆ, ನೀನು ಸಮಾರ್ಯದವನು ದೆವ್ವ ಹಿಡಿದವನು, ನೀನು ಸಮಾರ್ಯದವನು ದೆವ್ವ ಹಿಡಿದವನು ಎಂದು ನಾವು ಹೇಳುವುದು ನಿಜ, ನಾವು ಹೇಳುವುದೇ ನಿಜ, ನಾವು ಹೇಳುವುದೇ ಸರಿ ಅಂತೇಳಿ ಆಗಿನ ಕಾಲದಲ್ಲಿರುವಂಥ ಈ ಪರಿಸಯ್ಯರಾಗಿರುವಂಥವರು ಯೇಸು ಸ್ವಾಮಿಯವರಿಗೆ ತಿರಸ್ಕಾರವಾದ ಮಾತುಗಳನ್ನು ಆಡಿದರು, ಹಾಸ್ಯಾಸ್ಪದವಾದ ಮಾತುಗಳನ್ನು ಆಡಿದರು, ಅಸಹ್ಯಕರವಾಗಿರುವಂಥ ಮಾತುಗಳನ್ನು ಅವರು ಮಾತಾಡಿದರು. ಪ್ರಿಯರೇ, ನೀನು ಸಮಾರ್ಯದವನು ಅಂತೇಳಿ ಒಂದು ಕಾಲದಲ್ಲಿ ಯಹೂದ್ಯರು ಯೇಸು ಸ್ವಾಮಿಯನ್ನು ಅಷ್ಟು ಅಸಹ್ಯವಾಗಿ ಮಾತನಾಡಿರುವಂಥ ಮಾತನ್ನು ಒಂದು ಸಲ ನಾವು ಆಲೋಚನೆ ಮಾಡಿದರೆ, ಆ ಮಾತನ್ನು ಅವರು ಯಾಕೆ ಉಪಯೋಗ ಮಾಡಿದರು ಅನ್ನುವಂಥ ವಿಷಯವನ್ನು ಒಂದು ಸಲ ನಾವು ಮಾತಾಡೋಣ್ರಿ. ಈಗ ಸಮಯವಿಲ್ಲವಾದ್ದರಿಂದ ನಾವು ಮಾತನಾಡಿಕೊಳ್ಳುವಂಥ ವಿಷಯ ಬೇರೆ. ಆದ್ದರಿಂದ ಪ್ರೇರೆ, ಯೇಸು ಸ್ವಾಮಿಯವರಿಗೆ ನೀನು ಸಮಾರ್ಯದವನು ಅಂತೇಳಿ ಯಾಕೆ ಮಾತಾಡಿದ್ರು ಅನ್ನುವಂಥ ವಿಷಯವನ್ನು ಸಮಯವಿದ್ದಾಗ ನಾವು ಮಾತಾಡಿಕೊಳ್ಳ್ರಿ. ದಯಮಾಡಿ ಈ ವಿಷಯವನ್ನು ನೀವು ಆಲೋಚನೆ ಮಾಡಿರಿ. ಪ್ರಸ್ತುತ ಅವರು ಯೇಸು ಸ್ವಾಮಿಯವರನ್ನು ನಂಬಲಿಲ್ಲ. ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿದರೂ ಕೂಡ ಯೇಸು ಸ್ವಾಮಿಯವರ ಮಾತುಗಳಿಗೆ ಅವರು ತಿರಸ್ಕಾರ ಮಾಡಿದರು. ಎಷ್ಟೋ ವಚನಗಳನ್ನು ನಾವು ತೋರಿಸ್ಬೋದು, ಎಷ್ಟೋ ವಚನಗಳನ್ನು ನಾವು ಆಲೋಚನೆ ಮಾಡ್ಬೋದು. ಬೈಬಲ್ನಲ್ಲಿ ಯೇಸು ಸ್ವಾಮಿಯವರಿಗೆ ತಿರಸ್ಕಾರ ಮಾಡಿರುವಂಥ ವಚನಗಳು ಎಷ್ಟೋ ವಿಧವಾದ ವಚನಗಳನ್ನು ನಾವು ನೋಡ್ಬೋದು. ಆದರೆ ಸಮಯವೂ ಸಾಲದು. ಆದ್ದರಿಂದ ಕೇವಲ ಒಂದು 4-5 ವಚನಗಳನ್ನು ನೋಡಿ ನಾವು ಆಲೋಚನೆ ಮಾಡಿ ಮುಂದಕ್ಕೆ ಸಾಗೋಣ್ರಿ. ಅದೇ ಯೋಹಾನನವರ ಸುವಾರ್ತೆಯಲ್ಲಿ ಮತ್ತೊಂದು ಮಾತು 8ನೇ ಅಧ್ಯಾಯದಲ್ಲಿ, ಅದೇ ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯ 51ನೇ ವಚನದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳ್ತೀನಿ, ನಿಜವಾಗಿ ಹೇಳ್ತೀನಿ,
ನನ್ನ ಮಾತು ಯಾವತ್ತಿಗೂ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ, ನನ್ನ ಮಾತು ಯಾವತ್ತಿಗೂ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ ಎಂದು ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು ಮಾತಾಡಿದರು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಎನ್ನುವಂಥ ಈ ಮಾತಿಗೆ ಯಹೂದ್ಯರೇನಂದ್ರಮ್ಮ, ಅದಕ್ಕೆ ಯಹೂದ್ಯರು ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು ಅಂದರು. ಇಷ್ಟು ದಿನಗಳ ಕಾಲ ನಾವು ಅಂದ್ಕೊಂಡಿದ್ವಿ ಸ್ನಾನಿಕನಾದ ಯೋಹಾನನೇನೋ ಅಂದ್ಕೊಂಡಿದ್ವಿ, ಯೆರೆಮೀಯನೇನೋ ಅಂದ್ಕೊಂಡಿದ್ವಿ, ಪ್ರವಾದಿಗಳಲ್ಲಿ ಯಾರೋ ಒಬ್ಬರು ಆಗಿರಬಹುದು ಅಂತೇಳಿ ನಾವು ಅಂದುಕೊಂಡಿದ್ವಿ. ಆದರೆ ಈಗ ನೀನು ಹೇಳಿದ ಮಾತಿನ ಪ್ರಕಾರವಾಗಿ ನಾವು ನೋಡಿದರೆ, ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅಬ್ರಾಮನು ಸತ್ತನು, ಯಾಕೋಬನು ಸತ್ತನು. ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ, ಈ ವಿಷಯವು ಅವರಿಗೆ ಅರ್ಥವಾಗಲಿಲ್ಲ. ನಿಜವಾಗಲೂ ಅಬ್ರಾಮನು ದೇವರ ವಾಕ್ಯವನ್ನು ಕೇಳಿದರೂ ಕೂಡ ಅಬ್ರಾಮನು ಸತ್ತನು, ಯಾಕೋಬನು ಸತ್ತನು, ಎಷ್ಟೋ ಮಂದಿ ಸತ್ತರು. ಆದರೆ ಅವರು ದೇವರ ವಾಕ್ಯವನ್ನು ಹೊಂದಿದವರು ಆಗಿದ್ದರೂ ಕೂಡ ಸತ್ತೋದ್ರು ಅಂತೇಳಿ ಅವರು ಹೇಳುವ ಮಾತು ಒಂದಿಷ್ಟು ನಿಜವಾದರೂ ಕೂಡ ಯೇಸು ಸ್ವಾಮಿಯವರು ಹೇಳುವಂಥ ಮಾತು ಕೂಡ ನಿಜ. ಆದರೆ ಅವರಿಗೆ ಅರ್ಥವಾಗಲಿಲ್ಲ. ಸಾವು ಅನ್ನುವಂಥ ವಿಷಯವೇನು, ಸಾವು ಅನ್ನುವಂಥ ವಿಷಯಕ್ಕೆ ಸಾವು ಅನ್ನುವಂಥ ಮಾತಿಗೆ ಅರ್ಥವೇನು, ಜೀವವು ಅನ್ನುವಂಥ ಮಾತಿಗೆ ಅರ್ಥವೇನು ಅನ್ನುವಂಥ ವಿಷಯವು ಅವರಿಗೆ ಅರ್ಥವಾಗಲಿಲ್ಲ. ಆದ ಕಾರಣ ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು ಅಂಥೇಳಿ ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರನ್ನು ತಿರಸ್ಕಾರ ಮಾಡಿ ಅಸಹ್ಯಕರವಾಗಿರುವಂಥ ಮಾತುಗಳಿಂದ ಸ್ವಾಮಿಯವರನ್ನು ನಿಂದಿಸಿದರು, ತಿರಸ್ಕರಿಸಿದರು, ದೂಷಿಸಿದರು. ಪ್ರೇರೆ, ಆದರೆ ಇಲ್ಲಿ ನಾವು ಗಮನಿಸಬೇಕು, ಆದರೂ ಕೂಡ ಸ್ವಾಮಿಯವರು ಮಾತಾಡಿದರು. ಆದರೂ ಕೂಡ ಸ್ವಾಮಿಯವರು ಏನಂದ್ರು ಅಂತಂದರೆ, ಪ್ರೇರೆ, ಅವರನ್ನು ಕ್ಷಮಿಸಿದರು. ಎಷ್ಟೋ ವಾಕ್ಯಗಳನ್ನು ನಾವು ನೋಡ್ಬೋದು. ಆದರೂ ಕೂಡ ಸ್ವಾಮಿಯವರು ಏನು ಮಾಡಿದ್ರಮ್ಮ ಅಂತಂದರೆ ಕ್ಷಮಿಸಿದರು. ಲೂಕನವರ ಸುವಾರ್ತೆಯಲ್ಲಿ ಒಂದು ಮಾತನ್ನು ನೋಡೋಣ್ರಿ. ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 24ನೇ ಅಧ್ಯಾಯ 23ನೇ ಅಧ್ಯಾಯ 34ನೇ ವಚನ, 23ನೇ ಅಧ್ಯಾಯ 34ನೇ ವಚನವನ್ನು, ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವೇರು ಮಾಡುವರು ಅವರು ತಿಳಿಯರು ಅಥವಾ ಅವರು ಅರಿಯರು ಅಂತೇಳಿ ಸ್ವಾಮಿಯವರು ಮಾತಾಡಿದರು. ಅವರೇನು ಮಾತಾಡುವರು, ಅವರೇನು ಮಾಡುವರು ದೇವಾ, ಅವರು ಅರಿಯರು, ಅವ್ರಿಗೆ ಗೊತ್ತಿಲ್ಲ. ನಾನು ಯಾರೋ ಅವ್ರಿಗೆ ಗೊತ್ತಿಲ್ಲ, ನಾನು ಯಾಕೆ ಭೂಲೋಕಕ್ಕೆ ಬಂದಿರುವನೋ ಗೊತ್ತಿಲ್ಲ, ಅವರಿಗೆ ತಿಳಿಯದು ಸ್ವಾಮಿ. ದಯಮಾಡಿ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಅಂಥೇಳಿ ಸ್ವಾಮಿಯವರು ತನಗೆ ಶತ್ರುಗಳಾಗಿರುವಂಥವರನ್ನು ಕ್ಷಮಿಸಿದ. ತನ್ನ ಪ್ರಾಣವನ್ನು ತೆಗೆದವರಿಗೋಸ್ಕರವಾಗಿ ಸ್ವಾಮಿಯವರು ಏನಂದರು, ತಂದೆಯೇ ಇವರನ್ನು ಕ್ಷಮಿಸು ಅಂತೇಳಿ ಸ್ವಾಮಿಯವರು ಮಾತಾಡಿದರು. ಇವತ್ತು ನಾವು ಆಲೋಚನೆ ಮಾಡ್ತಾ ಹೋದರೆ, ನಮ್ಮ ಶತ್ರುಗಳು ಒಂದು ವೇಳೆ ನಮ್ಮ ಪ್ರಾಣವನ್ನು ತೆಗೆಯಲು ಬಂದಾಗ ನಾವು ಕ್ಷಮಿಸುವಂಥ ಮನಸ್ಸು ನಮ್ಮಲ್ಲಿ ಏನಾದರೂ ಇರುವುದೇನಮ್ಮ ಅಂತಂದರೆ, ಅಂಥ ಒಂದು ಕ್ಷಮಿಸುವಂಥ ಗುಣವು ನಮ್ಮಲ್ಲಿ ಏನಾದರೂ ಇದೆಯೇನ್ರಿ ಅಂತೇಳಿ ನಾವು ಆಲೋಚನೆ ಮಾಡ್ತಾ ಹೋದರೆ, ಪ್ರೇರೆ, ಮಹಾರಕ್ಷಕನಾಗಿರುವಂಥ ಯೇಸು ಸ್ವಾಮಿಯವರ ಮನಸ್ಸು ಭೂಲೋಕದಲ್ಲಿರುವಂಥ ಮನುಷ್ಯರ ಮನಸ್ಸು ಯಾರಲ್ಲಿಯೂ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ದೇವರ ವಾಕ್ಯದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದ ಕಾರಣ ಪ್ರೇರೆ, ನೀವು ಆಲೋಚನೆ ಮಾಡಿರಿ, ಯೇಸು ಸ್ವಾಮಿಯವರು ಯಾಕೆ ಕ್ಷಮಿಸಿದರು ಅಂತಂದರೆ ಒಂದು ಕಾರಣವಿದೆ. ಅವರು ಹರಿಯರು, ಅವರಿಗೇನು ಗೊತ್ತಿಲ್ಲವಾದ್ದರಿಂದ ಯೇಸು ಸ್ವಾಮಿಯವರ ಮಾತುಗಳು ಅವರಿಗೆ ಅರ್ಥವಾಗಲಿಲ್ಲವಾದ್ದರಿಂದ ಅವರು ಆ ರೀತಿಯಾಗಿ ಮಾಡಿದರು. ಸ್ವಾಮಿಯವರನ್ನು ಕ್ಷಮಿಸು ಅಂದರು. ಆದರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ, ಅವರಿಗೆ ದೇವರ ಮಾತುಗಳು ಅರ್ಥವಾಗುವ ರೀತಿಯಲ್ಲಿ ಹೇಳುವಂಥ ಪರಿಶುದ್ಧಾತ್ಮನು ಬರುವನು. ಅವರಿಗೆ ದೇವರ ವಾಕ್ಯವನ್ನು
ಅರ್ಥವಾಗುವ ರೀತಿಯಲ್ಲಿ ಹೇಳುವಂಥ ಪರಿಶುದ್ಧಾತ್ಮನು ಬರುವನು. ಆ ಪರಿಶುದ್ಧಾತ್ಮನು ಬಂದಾಗ ಎಲ್ಲ ವಿವರಿಸಿ ಆತನು ಹೇಳುವನು. ಆಗ ಪರಿಶುದ್ಧಾತ್ಮನು ವಿವರಿಸಿ ಹೇಳಿದರೂ ಕೂಡ ಅವರು ಕೇಳಲಾರದೆ, ಆ ಪರಿಶುದ್ಧಾತ್ಮನು ವಿವರಿಸಿ ಹೇಳಿದರೂ ಕೂಡ ಅವರು ತಿರಸ್ಕಾರ ಮಾಡಿದ್ರು ಅಂದ್ಕೊಳ್ರಿ, ಅವರಿಗೆ ಕ್ಷಮಾಪಣೆ ಇಲ್ಲ ಅಂದನು. ಯೇಸು ಸ್ವಾಮಿಯವರು ಮಾತನಾಡುವಾಗ ಅವರಿಗೆ ಪರಿಶುದ್ಧಾತ್ಮನನ್ನುವ ಆತನು ಇದ್ದಿಲ್ಲವಾದ್ದರಿಂದ, ಪರಿಶುದ್ಧಾತ್ಮನು ಎಲ್ಲ ಅಗಾಧವಾದ ವಿಷಯಗಳನ್ನು ನೆನಪಿಗೆ ತರುವುದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನು ಇದ್ದಿಲ್ಲವಾದ್ದರಿಂದ ಅವರಿಗೆ ಯೇಸು ಸ್ವಾಮಿಯವರು ಮಾತುಗಳು ಅರ್ಥವಾಗಲಿಲ್ಲವಾದ್ದರಿಂದ, ತಂದೆಯೇ ಇವರನ್ನು ಕ್ಷಮಿಸು ಅಂದನು. ಆದರೆ ಪರಿಶುದ್ಧಾತ್ಮನು ಬಂದ ನಂತರ ಏನು ಮಾಡುವನು ಗೊತ್ತಾ? ಯಾವ ವಿಷಯ ಅವರಿಗೆ ಅರ್ಥವಾಗಲಾರದೇ ಇದೆಯೋ ಆ ಎಲ್ಲ ವಿಷಯಗಳು ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಯೇಸು ಸ್ವಾಮಿಯವರ ವಿಷಯವಾಗಿ ಬರೆಯಲ್ಪಟ್ಟಿದೆಯೋ ಎಲ್ಲವುಗಳನ್ನು ವಿವರಿಸಿ ಹೇಳುವನು. ಆಗ ಆ ವಿವರಿಸಿ ಹೇಳಿರುವಂಥ ಪರಿಶುದ್ಧಾತ್ಮನ ಮಾತುಗಳಿಗೂ ಕೂಡ ತಿರಸ್ಕಾರ ಮಾಡಿದರೆ ಅವರಿಗೆ ಕ್ಷಮಾಪಣೆ ಸಿಗಲಾರದು ಅಂತೇಳಿ ಸ್ವಾಮಿಯವರು ಮಾತಾಡಿದರು. ಅದನ್ನು ಒಂದು ಸಲ ನಾವು ನೋಡೋಣ್ರಿ. ಯೋಹಾನನವರ ಸುವಾರ್ತೆಯಲ್ಲಿ, ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 14ನೇ ಅಧ್ಯಾಯ, ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡಿದರೆ ಒಂದು ವಿಷಯವನ್ನು ನಾವು ಕಂಡುಕೊಳ್ತೀವಿ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನಾನು ಏನೇನು ಹೇಳಿರುವನೋ ಆ ಎಲ್ಲ ವಿಷಯಗಳನ್ನು ಪರಿಶುದ್ಧಾತ್ಮನು ಬಂದು ನಿಮ್ಮ ನೆನಪಿಗೆ ತರುವನು. ಆತನು ಎಲ್ಲ ವಿಷಯಗಳನ್ನು ನಿಮ್ಮ ನೆನಪಿಗೆ ತಂದು ನಿಮಗೆ ವಿವರಿಸಿ ಹೇಳಿದರೂ ಕೂಡ ನೀವು ಒಂದು ವೇಳೆ ಕೇಳದೇ ಹೋದರೆ ಕ್ಷಮಾಪಣೆ ಸಿಗುವುದಕ್ಕೆ ಸಾಧ್ಯವಿಲ್ಲ. 33 ವರ್ಷಗಳ ಕಾಲ ಯೇಸು ಸ್ವಾಮಿಯವರು ಯಹೂದ್ಯರಿಗೆ ಎಷ್ಟೋ ವಿಧವಾದ ರೀತಿಯಲ್ಲಿ, ಎಷ್ಟೋ ಸಾಮ್ಯಗಳಿಂದ ಯೇಸು ಸ್ವಾಮಿಯವರು ದೇವರ ರಾಜ್ಯದ ವಿಷಯವಾಗಿ ಹೇಳಿದರೂ ಕೂಡ ಅವರಿಗೆ ಅರ್ಥವಾಗಲಾರದೇ ಇತ್ತು. ಆದರೆ ತಿರುಗಿ ಪರಿಶುದ್ಧಾತ್ಮನು ಅನ್ನುವಾತನು ಬರುವನು. ಪರಿಶುದ್ಧಾತ್ಮನು ಬಂದ ಮೇಲೆ ಎಲ್ಲವುಗಳನ್ನು ವಿವರಿಸಿ ಹೇಳುವನು. ಆ ವಿವರಿಸಿ ಹೇಳಿರುವಂಥ ಪರಿಶುದ್ಧಾತ್ಮನ ಮಾತುಗಳನ್ನು ಕೇಳಬೇಕು. ಪರಿಶುದ್ಧಾತ್ಮನ ಮಾತುಗಳನ್ನು ಕೇಳದೆ ಹೋದರೆ, ತಿರಸ್ಕಾರ ಮಾಡಿದರೆ ಮಾತ್ರ ಕ್ಷಮಾಪಣೆ ಸಿಗಲಾರದು ಅಂತೇಳಿ ಸ್ವಾಮಿಯವರು ಮಾತಾಡಿದರು. ಪ್ರಿಯರೇ, ಯಾರು ಯೇಸು ಸ್ವಾಮಿಗೆ ವಿರೋಧವಾಗಿ ಮಾತಾಡಿದರು, ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಯಾರು ಮಾತಾಡಿದರು ಅನ್ನುವಂಥ ವಿಷಯವನ್ನು ಒಂದು ಸಲ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಮಾತನ್ನು, ಇಲ್ಲದೆ ಹೋದರೆ ಲೂಕನವರ ಸುವಾರ್ತೆಯಲ್ಲೂ ಕೂಡ ಮತ್ತೊಂದು ವಾಕ್ಯವನ್ನು ಓದಿ ನಾವು ಮುಂದಕ್ಕೆ ಸಾಗೊಂಡ್ರೆ, ಲೂಕನವರ ಸುವಾರ್ತೆ ಮತ್ತಾಯನವರ ಸುವಾರ್ತೆ ಓದೋಣಮ್ಮ. ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯದಲ್ಲಿ, ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯ ಓದಮ್ಮ, 13ನೇ ವಚನ ಓದಮ್ಮ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಏನಮ್ಮ, ನೀವು ಆಲೋಚನೆ ಮಾಡಿರಿ ಇಲ್ಲಿ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ. ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನವನ್ನು ಓದ್ತಾ ಇದ್ದೀವಮ್ಮ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ.
ಅವ್ರು ಏನು ಮಾಡ್ತಿದ್ರು? ತಾವು ಕೂಡ ಒಳಕ್ಕೆ ಹೋಗಲಾರರು, ಒಳಕ್ಕೆ ಹೋಗುವವರನ್ನು ಕೂಡ ಏನು ಮಾಡ್ತಿದ್ರು? ಒಳಕ್ಕೆ ಹೋಗುವುದಕ್ಕೆ ಅಡ್ಡಿ ಮಾಡಿದರು. ಆದರೆ ಅವರು ಯೇಸು ಸ್ವಾಮಿಯವರ ಮಾತುಗಳಿಗೆ ಏನು ಮಾಡ್ತಿದ್ರು? ಅಡ್ಡಿ ಮಾಡ್ತಿದ್ರು, ತಿರಸ್ಕಾರ ಮಾಡ್ತಿದ್ರು. ಏನು ಮಾಡ್ತಿದ್ರು ರೀ? ಅಡ್ಡಿ ಮಾಡ್ತಿದ್ರು. ಯೇಸು ಸ್ವಾಮಿಯವರ ಮಾತುಗಳಿಗೆ ತಿರಸ್ಕಾರ ಮಾಡ್ತಿದ್ರು. ಯಾರು ಇವರು? ಯಹೂದ್ಯರು. ಯೇಸು ಸ್ವಾಮಿಯು ಯಾರಲ್ಲಿಗಾದರೂ ಬಂದನು, ಯಾರ ಬಳಿಗೆ ಬಂದು ಯೇಸು ಸ್ವಾಮಿಯವರು ಅವರನ್ನು ರಕ್ಷಿಸಬೇಕು ಅಂತೇಳಿ ಸ್ವಾಮಿಯವರು ಬಂದರು, ಆ ಜನಗಳೇ ಯೇಸು ಸ್ವಾಮಿಯವರನ್ನು ಏನು ಮಾಡಿದ್ರಮ್ಮ? ತಿರಸ್ಕಾರದಿಂದ ಮಾತಾಡಿದರು. ಅದೇ 15ನೇ ವಚನ ನೋಡಮ್ಮ. 15ನೇ ವಚನದಲ್ಲಿ ಕೂಡ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟು ನರಕ ಪಾತ್ರನಾಗ ಮಾಡುತ್ತೀರಿ. ಅಯ್ಯೋ ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ನೀವು ಹೇಳುತ್ತೀರಿ. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವೋ? ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ಪರಿಸಾಯರಾಗಿರುವಂಥವ್ರು ಏನು ಮಾಡಿದ್ರಮ್ಮ ಅಂತಂದರೆ, ಯೇಸು ಸ್ವಾಮಿಯವರನ್ನು ತಿರಸ್ಕಾರ ಮಾಡಿದರು. ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಿಲ್ಲ. ಆದ ಕಾರಣ ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಆದರೆ ಸ್ವಾಮಿಯವರು ಮಾತುಗಳನ್ನು ಕೇಳಲಾರದೇ ಇದ್ದರೂ ಕೂಡ ಸ್ವಾಮಿಯವರು ಅವರ ತಪ್ಪನ್ನು ಕ್ಷಮಿಸಿದರು. ಆಗಲಿ ನಡಿ, ಯಾಕಂದರೆ ಮುಂದೆ ಪರಿಶುದ್ಧಾತ್ಮನು ಬರುವನು. ಪರಿಶುದ್ಧಾತ್ಮನು ಬಂದು ಎಲ್ಲವನ್ನ ವಿವರಿಸಿ ಹೇಳುವನು. ಆದ್ದರಿಂದ ಆ ಪರಿಶುದ್ಧಾತ್ಮನ ಮಾತುಗಳನ್ನು ಕೇಳಿಯಾದರೂ ಇವರು ನಂಬುವರೋ ಏನೋ ಅನ್ನುವಂಥ ಆಲೋಚನೆಯಲ್ಲಿ ಸ್ವಾಮಿಯವರು ಮನುಷ್ಯ ಕುಮಾರನಿಗೆ ವ್ಯತಿರೇಕವಾಗಿ ಮಾತನಾಡಿದರೆ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡುವವನಿಗೆ ಮಾತ್ರ ಕ್ಷಮಾಪಣೆ ಇಲ್ಲ ಅಂದರು. ಆದರೆ ಮನುಷ್ಯ ಕುಮಾರನಿಗೆ ವ್ಯತಿರೇಕವಾಗಿ ಮಾತನಾಡಿರುವಂಥವರಿಗೆ ಯೇಸು ಸ್ವಾಮಿಯವರು ಶಿಲುಬೆಯ ಮೇಲಿದ್ದಾಗ ಕ್ಷಮಿಸಿದರು. ಆದರೆ ಪರಿಶುದ್ಧಾತ್ಮನಿಗೆ ವ್ಯತಿರೇಕವಾಗಿ ಹೇಗೆ ಮಾತನಾಡಿರುವರು ಅದನ್ನು ಒಂದು ಸಲ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡೋಣ್ರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡಮ್ಮ. 50ಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಪರಿಶುದ್ಧಾತ್ಮನನ್ನು ಅವರು ಹೊಂದಿದ್ರು. ಒಂದು ಕಾಲದಲ್ಲಿ ಯೇಸು ಸ್ವಾಮಿಯವರು ಸುವಾರ್ತೆಯನ್ನು ಸಾರುತ್ತಿರುವಾಗ ಪರಿಶುದ್ಧಾತ್ಮನು ಅನ್ನುವ ಆತನು ಇನ್ನೂ ಬಂದಿರಲಿಲ್ಲ. ಯೇಸು ಸ್ವಾಮಿಯವರು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದ ನಂತರ, ಸುಮಾರು 40 ದಿನಗಳಾದ ನಂತರ, ಪ್ರಥಮ ಬೆಳೆಯ ಹಬ್ಬವು ಬಂದ ನಂತರ, 50 ದಿನಗಳ ಹಬ್ಬವು ಬಂದ ನಂತರ ಅದು 50ಮ ದಿನದ ಹಬ್ಬ ಅನ್ನುವರು. ಆ ಹಬ್ಬದಲ್ಲಿ ಪರಿಶುದ್ಧಾತ್ಮನು ಬಂದ ನಂತರ ಆ 12 ಮಂದಿ ಶಿಷ್ಯರು, ಉಳಿದಿರುವಂಥವರು ಅನೇಕ ಮಂದಿ ಪರಿಶುದ್ಧಾತ್ಮನನ್ನು ಹೊಂದಿದರು. ಪರಿಶುದ್ಧಾತ್ಮನನ್ನು ಹೊಂದಿದ ನಂತರ ಏನಾಯಿತು ಅಂತಂದರೆ, ಅವರಿಗೆಲ್ಲ ರೀತಿಯಲ್ಲಿ ತಿಳುವಳಿಕೆ ಅನ್ನುವಂಥದ್ದು ಬಂತು, ಎಲ್ಲ ರೀತಿಯಲ್ಲಿ ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಬಂತು. ಆಲೋಚನೆ ಮಾಡ್ರಿ ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ಯೇಸು ಸ್ವಾಮಿಯವರು ಹೇಳಿರುವಂಥ ಮಾತುಗಳನ್ನು ತಿರಸ್ಕಾರ ಮಾಡಿರುವಂಥವರಿಗೆ ಮತ್ತೊಂದು ಚಾನ್ಸ್ ಸಿಕ್ಕಿತು, ಮತ್ತೊಂದು ಅವಕಾಶವು ಸಿಕ್ಕಿತು.
ಸುಮಾರು 40 ವರ್ಷಗಳ ಕಾಲ ಯೇಸು ಸ್ವಾಮಿಯವರು ಸುಮಾರು 33ರಲ್ಲಿ ಯೇಸು ಸ್ವಾಮಿಯವರು ಸತ್ರೆ ಇನ್ನೂ 36 ವರ್ಷಗಳ ತನಕ ಇಸ್ರಾಯೇಲರಿಗೆ ಏನು ಸಿಕ್ತು ಅಂದರೆ ಅವಕಾಶವು ಸಿಕ್ತು. ಪರಿಶುದ್ಧಾತ್ಮನನ್ನು ಹೊಂದಿರುವಂಥ ಶಿಷ್ಯರು, ಅನೇಕ ಮಂದಿ ಭಕ್ತಾದಿಗಳು ಕೂಡ ಯಹೂದ್ಯರಿಗೆ ಸುವಾರ್ತೆಯನ್ನು ಸಾರಬೇಕು. ಯಾಕೆಂದರೆ ಅಬ್ರಾಮನ ಮೂಲಕವಾಗಿ ದೇವರು ಮಾಡಿಕೊಂಡಿರುವಂಥ ಒಡಂಬಡಿಕೆಯನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಸುಮಾರು 70 ವರ್ಷಗಳ ಕಾಲ ಅವರಿಗೆ ಯೇಸು ಸ್ವಾಮಿಯವರ ಸುವಾರ್ತೆ ಅವಸರವಾಯಿತು. ಯೇಸು ಸ್ವಾಮಿಯವರು 33 ವರ್ಷಗಳ ಕಾಲ ಯೇಸು ಸ್ವಾಮಿಯವರು ಸುವಾರ್ತೆಯನ್ನು ಇಸ್ರಾಯೇಲರಿಗೆ ಸಾರಿದರು. ಆನಂತರ 12 ಮಂದಿ ಶಿಷ್ಯರು ಪರಿಶುದ್ಧಾತ್ಮನನ್ನು ಹೊಂದಿದ ನಂತರವೂ ಕೂಡ ಇಸ್ರಾಯೇಲರಾಗಿರುವಂಥವರಿಗೆ ದೇವರ ವಾಕ್ಯವನ್ನು ಸಾರಿದರು. ದೇವರ ವಾಕ್ಯವನ್ನು ಸಾರಿದರೂ ಕೂಡ ಅವರು ಏನು ಮಾಡಿದರು ಅಂತಂದರೆ ಆ ದೇವರ ಮಾತುಗಳನ್ನು ಅವರು ತಿರಸ್ಕಾರ ಮಾಡಿದರು. ಏನ್ರಿ, ಯೇಸು ಸ್ವಾಮಿಯವರು ಹೇಳಿರುವಂಥ ಮಾತುಗಳನ್ನು ತಿರಸ್ಕಾರ ಮಾಡಿದರು. ಓಕೆ, ಆತನು ಕ್ಷಮಿಸಿದ. ಆದರೆ ಪರಿಶುದ್ಧಾತ್ಮನಿಂದ ಬಂದಿರುವಂಥ ಪರಿಶುದ್ಧಾತ್ಮನ ಮೂಲಕವಾಗಿ ಹೇಳಲ್ಪಟ್ಟಂಥ ಮಾತುಗಳನ್ನು ಕೂಡ ಅವರು ತಿರಸ್ಕಾರ ಮಾಡಲು ಪ್ರಾರಂಭ ಮಾಡಿದರು. ನೋಡಣ್ರಿ, ಅಪೊಸ್ತಲರ ಕೃತ್ಯಗಳಲ್ಲಿ ಕೂಡ 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು, ಪರಿಶುದ್ಧಾತ್ಮನು ಬಂದು ಅವರ ಮೇಲೆ ನಿಂತ ನಂತರ ಪರಿಶುದ್ಧಾತ್ಮನ ಮೂಲಕವಾಗಿ ಮಾತನಾಡಿದವರ ಮಾತುಗಳನ್ನಾದರೂ ಇವರು ಏನಾದರೂ ಕೇಳಿದ್ರೆ ಏನಮ್ಮ ಅಂತಂದರೆ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ 4ನೇ ವಚನ ಓದಮ್ಮ. ಹೀಗೆ ಅವರು ಪವಿತ್ರ ಆತ್ಮನಿಂದ ಕಳುಹಿಸಿಕೊಂಡವರಾಗಿ ಸೆಲೂಕಕ್ಕೆ ಬಂದರು. ಬಾರ್ನಾಬನು ಅನಂತರ ಬಾರ್ನಾಬನು ಪೌಲನು ಇವರೆಲ್ಲರೂ ಏನು ಮಾಡಿದರು? ಮೊದಲನೇ ಪ್ರಯಾಣವನ್ನು ಮಾಡಿದರು. ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಮಾಡಲ್ಪಟ್ಟಂಥ ಮೊದಲನೇ ಪ್ರಯಾಣದಲ್ಲಿ ಅವರು ಏನು ಹೊಂದಿದ್ರು ಅಂತಂದರೆ ಪರಿಶುದ್ಧಾತ್ಮನನ್ನು ಹೊಂದಿದ್ರು. ಪರಿಶುದ್ಧಾತ್ಮನ ಮೂಲಕವಾಗಿ ಅವರು ಏನು ಮಾಡಿದರು? ಅನೇಕ ಗ್ರಾಮಗಳಿಗೂ, ಅನೇಕ ಪಟ್ಟಣಗಳಿಗೂ, ಅನೇಕ ಜನಗಳಿಗೂ ದೇವರ ವಾಕ್ಯವನ್ನು ಹೇಳುವುದಕ್ಕೋಸ್ಕರವಾಗಿ ಅವರು ಎಷ್ಟೋ ಪ್ರಯಾಸಪಟ್ಟರು. ಪರಿಶುದ್ಧಾತ್ಮನನ್ನು ಹೊಂದಿದ ನಂತರ ಅನೇಕ ಮಂದಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಭಾಳಷ್ಟು ಮಂದಿ ಪ್ರಯಾಣ ಮಾಡಿದರು. ಅದರಲ್ಲಿ ಪೌಲ ಬಾರ್ನಾಬರು ಕೂಡ ಮೊದಲನೇ ಪ್ರಯಾಣದ ಸುವಾರ್ತೆಯನ್ನು ಮಾಡಿದರು. ಈಗ ನಾವು ಓದಿಕೊಂಡಿರುವಂಥ ವಾಕ್ಯವನ್ನು ಮತ್ತೊಂದು ಸಲ ಓದ್ಕೊಂಡ್ರಿ. ಹೀಗೆ ಅವರು ಪವಿತ್ರ ಆತ್ಮನಿಂದ ಕಳುಹಿಸಿಕೊಂಡವರಾಗಿ ಸೆಲೂಕಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕುಪ್ರ ದ್ವೀಪಕ್ಕೆ ಹೋದರು. ಸಲೀಸಿಮಿಗೆ ಸೇರಿದ ಯಹೂದ್ಯರ ಸಭಾ ಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಪಡಿಸಿದರು. ಯೋಹಾನನ ಪರಿಚಾರಕನಾಗಿ ಅವರ ಸಂಗಡ ಇದ್ದನು. ಅವರು ದ್ವೀಪದಲ್ಲೆಲ್ಲ ಸಂಚಾರ ಮಾಡಿ ಪಾಪೋಸು ಎಂಬ ಊರಿನ ತನಕ ಬಂದು ಅಲ್ಲಿ ಸುಳ್ಳು ಪ್ರವಾದಿಯೂ ಮಂತ್ರವಾದಿಯೂ ಆಗಿದ್ದ ಬಾರು ಯೇಸು ಎಂಬ ಮಂತ್ರವಾದಿಯಾಗಿದ್ದ ಮನುಷ್ಯನನ್ನು ಕಂಡುಕೊಂಡರು. ಇಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿಯವರ ಸುವಾರ್ತೆ ಪರಿಶುದ್ಧಾತ್ಮನನ್ನು ಹೊಂದಿದ ನಂತರ ಅವರು ಸುವಾರ್ತೆಯನ್ನು ಸಾರಿದರು. ಪರಿಶುದ್ಧಾತ್ಮನನ್ನು ಹೊಂದಿದಂಥವರು ವಿವರವಾಗಿ ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಅವರು ಏನು ಮಾಡಲಿಲ್ಲ ಅಂತಂದರೆ ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಅವರು ಮನಸ್ಸು ಮಾಡಲಿಲ್ಲ ಅನ್ನುವಂಥ ವಿಷಯವನ್ನು ನಾವು ಮತ್ತೊಂದು ಸಲ ಯೋಹಾನನ ಅದೇ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡೋಣ್ರಿ. ಅಪೊಸ್ತಲರ ಕೃತ್ಯಗಳಲ್ಲಿ 14ನೇ ಅಧ್ಯಾಯ, ಅದೇ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 19ನೇ ವಚನವನ್ನು ಓದ್ರಪ್ಪ. ಯಾರಾದರೂ 19ನೇ ವಚನ ಓದ್ರಪ್ಪ. ತರುವಾಯ ಅಂತಿಯೋಕ್ಯದಿಂದಲೂ ಯುಕಿನ್ನಾದಿಂದಲೂ ಯಹೂದ್ಯರು ಬಂದು
ಜನರನ್ನು ಪ್ರೇರೇಪಿಸಿ. ಇಲ್ಲಿ ನೀವು ಆಲೋಚನೆ ಮಾಡ್ರಿ, ಲುಸ್ತ್ರ ಅನ್ನುವಂಥ ಗ್ರಾಮಗಳಲ್ಲಿ, ಲುಸ್ತ್ರ ಅನ್ನುವಂಥ ಪಟ್ಟಣಗಳಲ್ಲಿ ಆಗಿನ ಕಾಲದಲ್ಲಿರುವಂಥ ಅಪೋಸ್ತಲನಾಗಿರುವಂಥ ಪೌಲ ಬಾರ್ನಬರು ಏನು ಮಾಡ್ತಿದ್ರು? ಪವಿತ್ರಾತ್ಮನನ್ನು ಹೊಂದಿದ ನಂತರ ಅವರು ದೇವರ ವಾಕ್ಯವನ್ನು ಪ್ರಚುರ ಮಾಡ್ತಿದ್ರು, ದೇವರ ವಾಕ್ಯವನ್ನು ಸಾರ್ತಿದ್ರು. ದೇವರ ವಾಕ್ಯವನ್ನು ಸಾರುವಂಥ ಪೌಲನನ್ನು ಅವರು ಏನು ಮಾಡಿದರು ಅಂತೇಳಿ ದೇವರ ವಾಕ್ಯವನ್ನು ನೋಡ್ತಿದ್ವಿ ಪ್ರೇರೆ. ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರೊಳಕ್ಕೆ ಎಳೆದು ಬಿಟ್ಟರು. ಆದರೆ ಶಿಷ್ಯರವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಕ್ಕೆ ಹೋದನು. ಮರುದಿನ ಬಾರ್ನಬನ ಜೊತೆಯಲ್ಲಿ ದೆರ್ಬೆಗೂ ಹೊರಟರು. ಈ ಊರಿನಲ್ಲಿ ಈ ರೀತಿಯಾಗಿ ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗ ಮಾಡಿದ ಮೇಲೆ ಹಿಂತಿರುಗಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕಕ್ಕೂ ಬಂದರು ಅಂತೇಳಿ ನಾವು ನೋಡ್ತಿದ್ದೇವೆ. ಆದರೆ 12 ಮಂದಿ ಶಿಷ್ಯರಾಗಿರ್ಬೋದು, ಪೌಲನಾಗಿರ್ಬೋದು, ಬಾರ್ನಬನಾಗಿರ್ಬೋದು, ಏನು ಮಾಡಿದರು ಅಂತಂದರೆ ಸುವಾರ್ತೆಯನ್ನು ಸಾರಿದರು. ಪವಿತ್ರಾತ್ಮನನ್ನು ಹೊಂದಿದ ನಂತರ ಅವರು ದೇವರ ವಾಕ್ಯವನ್ನು ಹೇಳಿದರು. ದೇವರ ವಾಕ್ಯವನ್ನು ಹೇಳುವಂಥ ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮನನ್ನು ಹೊಂದಿ ದೇವರ ವಾಕ್ಯವನ್ನು ಹೇಳಿರುವಂಥ ಅಪೋಸ್ತಲರ ಮಾತುಗಳನ್ನು ಅವರು ಏನು ಮಾಡಿದರು ಅಂತಂದರೆ ತಿರಸ್ಕಾರ ಮಾಡಿದರು. ಪೌಲನನ್ನು ಹೊಡೆದರು, ಪೌಲನನ್ನು ಅಟ್ಟಿ ಬಿಟ್ಟರು. ಈ ರೀತಿಯಾಗಿ ಅನೇಕ ಕಷ್ಟಗಳಿಂದಲೂ ಅನೇಕ ನಷ್ಟಗಳಿಂದಲೂ ಅಪೋಸ್ತಲರಾಗಿರುವಂಥವರು ಪರಿಶುದ್ಧಾತ್ಮನನ್ನು ಹೊಂದಿ ವಿವರಿಸಿ ಹೇಳಿದ್ರು ಕೂಡ ಅವರು ದೇವರ ವಾಕ್ಯವನ್ನು ಕೇಳುವ ಮನಸ್ಸು ಅವರಿಗೆ ಹುಟ್ಟಲಿಲ್ಲ. ಆದರೂ ಕೂಡ ಅವರಿಗೊಂದು ಶಾಪ ಹೇಳಿದ, ನೀವು ಎಷ್ಟು ಹೇಳಿದರೂ ಕೂಡ ನೀವು ಕೇಳಲಿಲ್ಲವಾದ್ದರಿಂದ ಪರಿಶುದ್ಧಾತ್ಮನಿಗೆ ವ್ಯತಿರೇಕವಾಗಿ ಮಾತನಾಡುವವನಿಗೆ ಕ್ಷಮಾಪಣೆ ಇಲ್ಲ ಎಂದು ಯೇಸು ಸ್ವಾಮಿಯವರು ಹೇಳಿದ ಮಾತಿನ ಪ್ರಕಾರವಾಗಿ ಪರಿಶುದ್ಧಾತ್ಮನು ಬಂದ ನಂತರವೂ ಕೂಡ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವನ್ನು ಹೇಳಿದರೂ ಕೂಡ ನೀವು ದೇವರ ವಾಕ್ಯವನ್ನು ನಂಬಲಿಲ್ಲವಾದ್ದರಿಂದ ಒಂದು ಮಾತನ್ನು ಹೇಳ್ತೀನಂದ. ಅದೇ ಅಪೋಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 41ನೇ ವಚನವನ್ನು ಓದಿದರೆ ಅಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೋದು, ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೋದು ರೀ. ಎಲೈ ತಿರಸ್ಕಾರ ಮಾಡುವವರೇ, ಯಾರನ್ನ ತಿರಸ್ಕಾರ ಮಾಡುವರು, ಯಾರನ್ನ ದೂಷಿಸುವರು? ಯೇಸು ಸ್ವಾಮಿಯವರನ್ನಲ್ಲ. ಒಂದು ಕಾಲದಲ್ಲಿ ಯೇಸು ಸ್ವಾಮಿಯವರನ್ನ ತಿರಸ್ಕಾರ ಮಾಡಿದರು, ಯೇಸು ಸ್ವಾಮಿಯವರನ್ನ ದೂಷಿಸಿದರು, ಕ್ಷಮಾಪಣೆ ಸಿಕ್ಕಿತು. ಆದರೆ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ಪ್ರಕಾರ ಅವರಿಗೇನು ಪರಿಶುದ್ಧಾತ್ಮನು ಸಿಕ್ಕಿದ ನಂತರ, ಪರಿಶುದ್ಧಾತ್ಮನನ್ನು ಹೊಂದಿದ ನಂತರ, ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಅವರು ತಿರಸ್ಕಾರ ಮಾಡಿದರು. ಆದ್ದರಿಂದ ಸ್ವಾಮಿಯವರೇನು ಮಾತಾಡುವರು, ಭಕ್ತನಾಗಿರುವಂಥ ಪೌಲನವರೇನು ಮಾತಾಡುವರು? 13ನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು 41ನೇ ವಚನ ಓದಮ್ಮ. ಎಲೈ ತಿರಸ್ಕಾರ ಮಾಡುವವರೇ, ಆಶ್ಚರ್ಯಪಡಿರಿ, ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು. ಎಲೈ ತಿರಸ್ಕಾರ ಮಾಡುವವರೇ, ಆಶ್ಚರ್ಯಪಡಿರಿ, ನಾಶವಾಗಿ ಹೋಗಿರಿ. ಯಾಕೆ ನಾಶವಾಗಿ ಹೋಗಿರಿ ಅಂತಂದರೆ ಪರಿಶುದ್ಧಾತ್ಮನ ಮೂಲಕವಾಗಿ ಎಲ್ಲ ವಿವರಣೆಯನ್ನು ವಿವರಿಸಿದರೂ ಕೂಡ ನೀವು ಕೇಳಲಿಲ್ಲವಾದ್ದರಿಂದ, ಕೇಳುವುದಕ್ಕೆ ನಿಮ್ಮ ಮನಸ್ಸು ಒಪ್ಪಲಿಲ್ಲವಾದ್ದರಿಂದ ನೀವು ನಾಶವಾಗಿ ಹೋಗ್ರಿ. ಬೇರೆ ನೀವು ಆಲೋಚನೆ ಮಾಡ್ರಿ, ನಾಶವಾಗಿ ಹೋಗ್ರಿ. ಓದಮ್ಮ. ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು, ಅದು ಪರಿಶುದ್ಧಾತ್ಮನ ಕಾರ್ಯ. ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು, ಆ ಕಾರ್ಯದಲ್ಲಿ ಒಬ್ಬನು ನಿಮಗೆ ವಿವರಿಸಿದರೂ ನೀವು ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲವಾದ್ದರಿಂದ ನಾಶವಾಗಿರಿ. ನಾನು ಹೇಳುವಂಥ ಮಾತುಗಳನ್ನು ನೀವು ಕೇಳದೆ ಹೋಗಿರುವಿರಿ, ಆದ್ದರಿಂದ ನಾಶವಾಗ್ರಿ.
ಪರಿಶುದ್ಧಾತ್ಮನ ಮೂಲಕವಾಗಿ ಹೇಳಲ್ಪಟ್ಟಂಥ ಮಾತುಗಳನ್ನು ಕೇಳಲಾರದೆ ಇದ್ರಿ, ಆದ್ದರಿಂದ ನಾಶವಾಗ್ರಿ. ಅದೇ 17ನೇ ಅಧ್ಯಾಯವನ್ನು ಕೂಡ ನೋಡೋಣ್ರಿ. 17ನೇ ಅಧ್ಯಾಯ ಯಾರಾದರೂ ಹೋದ್ರಪ್ಪ? 17ನೇ ಅಧ್ಯಾಯದಲ್ಲಿ 11ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ. ಇಲ್ಲಾಂದ್ರೆ 10ನೇ ವಚನದಿಂದ ಹೋದಮ್ಮ. 10ರಿಂದ ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರೆಯಕ್ಕೆ ಕಳುಹಿಸಿ ಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾ ಮಂದಿರದೊಳಕ್ಕೆ ಹೋಗಿ ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾ ಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕ ಸಭೆದವರಿಗಿಂತ ಸದ್ಗುಣವುಳ್ಳವರು. ಥೆಸಲೋನಿಕ ಸಭೆದವರಿಗಿಂತ ಯಾರು ಸದ್ಗುಣವುಳ್ಳವರು ಅಂತಂದರೆ, ಬೆರೆಯ ಅನ್ನುವಂಥ ಪಟ್ಟಣದಲ್ಲಿರುವಂಥವರು ಸದ್ಗುಣವುಳ್ಳವರು. ಅವರು ಮನುಷ್ಯರನ್ನು ನೋಡುವವರಲ್ಲ, ಕೇವಲ ದೇವರ ಮನಸ್ಸನ್ನು ಆಲೋಚನೆ ಮಾಡುವಂಥವರು. ಆದ್ದರಿಂದ ಭಕ್ತನಾಗಿರುವಂಥ ಪೌಲನವರು ಪರಿಶುದ್ಧಾತ್ಮನ ಮೂಲಕವಾಗಿ ಅವರಿಗೆ ದೇವರ ವಾಕ್ಯವನ್ನು ನೀಡುತ್ತಾ ಅವರನ್ನು ಒಂದು ಮಾತು ಹೇಳುವನು. ಆ ಮಾತು ಏನಂತಂದರೆ, ಅವರು ಥೆಸಲೋನಿಕ ಸಭೆದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದು ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಹೀಗಿರಲಾಗಿ ಅವರಲ್ಲಿ ಬಹಳ ಮಂದಿ ನಂಬಿದರು. ಅದಲ್ಲದೆ ಕುಲಹೀನರಾದ ಗ್ರೀಕ್ ಹೆಂಗಸರಲ್ಲಿಯೂ ಗಂಡಸರಲ್ಲಿಯೂ ಅನೇಕರು ನಂಬಿದರು. ಆದರೆ ಪೌಲನು ಬೆರೆಯದಲ್ಲಿಯೂ ದೇವರ ವಾಕ್ಯವನ್ನು ಪ್ರಸಿದ್ಧಪಡಿಸುತ್ತಾನೆಂಬ ವರ್ತಮಾನವು ಥೆಸಲೋನಿಕದ ಯಹೂದ್ಯರಿಗೆ ತಿಳಿದು ಬಂದಾಗ ಅವರು ಅಲ್ಲಿಗೂ ಬಂದು ಏನು ಮಾಡಿದ್ರಮ್ಮ? ಜನರ ಗುಂಪುಗಳನ್ನು ರೇಗಿಸಿ ಕಲಿಕಿದರು. ಅವರಿಗೆ ಬಹಳಷ್ಟು ಹೊಟ್ಟೆ ಕಿಚ್ಚು. ಥೆಸಲೋನಿಕ ಸಭೆಯಲ್ಲಿ ದೇವರ ವಾಕ್ಯವನ್ನು ಪೌಲನು ಹೇಳುತ್ತಿರುವಾಗ ಪೌಲನನ್ನು ಅಲ್ಲಿಂದ ಓಡಿಸಿ ಕಳಿಸಿದರು. ಆತನು ಬೆರೆಯ ಪಟ್ಟಣಕ್ಕೆ ಬಂದನು. ಬೆರೆಯ ಪಟ್ಟಣದಲ್ಲಿರುವಂಥವರೆಲ್ಲರೂ ಜ್ಞಾನಿಗಳು, ಬಹಳಷ್ಟು ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥವರು. ಆದ್ದರಿಂದ ಅವರು ಅನೇಕ ಮಂದಿ ನಂಬಿದರು. ಆದರೆ ಅಲ್ಲಿಗೂ ಕೂಡ ಇವರು ಏನು ಬಂದರು ಅಂತಂದರೆ, ಆದರೆ ಸೀಲನು 13ನೇ ವಚನ. ಆದರೆ ಪೌಲನು ಬೆರೆಯದಲ್ಲಿಯೂ ದೇವರ ವಾಕ್ಯವನ್ನು ಪ್ರಸಿದ್ಧಪಡಿಸುತ್ತಾನೆಂಬ ವರ್ತಮಾನವು ಥೆಸಲೋನಿಕದ ಯಹೂದ್ಯರಿಗೆ ತಿಳಿದು ಬಂದಾಗ ಅವರು ಅಲ್ಲಿಗೂ ಬಂದು ಜನರ ಗುಂಪುಗಳನ್ನು ರೇಗಿಸಿ ಕಲಿಕಿದರು. ಕೂಡಲೇ ಸಹೋದರರು ಪೌಲನನ್ನು ಸಮುದ್ರದ ತನಕ ಹೋಗುವುದಕ್ಕೆ ಕಳುಹಿಸಿಕೊಟ್ರು. ಪ್ರಿಯರೇ, ನೀವು ಗಮನಿಸ್ರಿ, ಪೌಲನನ್ನ ಆ ರೀತಿಯಾಗಿ ಕಲಿಕಿದ್ದರಿಂದ ಏನಾಯಿತು ಅಲ್ಲಂತಂದರೆ, ಅಲ್ಲಿಯೂ ಕೂಡ ಯಹೂದ್ಯರಾಗಿರುವಂಥವರು ಪೌಲನು ಹೇಳುವಂಥ ವಾಕ್ಯವನ್ನು ತಿರಸ್ಕಾರ ಮಾಡಿದರು. ಪೌಲನು ಯಾರ ಮುಖಾಂತರವಾಗಿ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಅಂತಂದರೆ, ಪೌಲನು ಯಾರ ಮುಖಾಂತರವಾಗಿ ದೇವರ ವಾಕ್ಯವನ್ನು ಹೇಳುತ್ತಿದ್ದನಮ್ಮ ಅಂತಂದರೆ, ಪ್ರಿಯರೇ, ಪರಿಶುದ್ಧಾತ್ಮನ ಮೂಲಕವಾಗಿ ಹೇಳುವಂಥ ವಾಕ್ಯವನ್ನು ಕೂಡ ತಿರಸ್ಕಾರ ಮಾಡಿದರು. ಯೇಸು ಸ್ವಾಮಿಯವರ ಮೂಲಕವಾಗಿ ಹೇಳುವಂಥ ಮಾತುಗಳನ್ನು ತಿರಸ್ಕಾರ ಮಾಡಿದರೂ ಕೂಡ ಸ್ವಾಮಿಯವರು ಕ್ಷಮಿಸಿದರು. ಕಾರಣ, ಪರಿಶುದ್ಧಾತ್ಮನು ಎಲ್ಲವನ್ನು ವಿವರಿಸಿ ಹೇಳುವಂಥ ಪರಿಶುದ್ಧಾತ್ಮನು ಇನ್ನೂ ಬಂದಿರಲಿಲ್ಲವಾದ್ದರಿಂದ ಅವರಿಗೆ ಕ್ಷಮಾಪಣೆ ಸಿಕ್ಕಿತು. ಪರಿಶುದ್ಧಾತ್ಮನ ಮೂಲಕವಾಗಿ ವಾಕ್ಯವನ್ನು ಹೇಳಿದರೂ ಕೂಡ ಅವರು ಕೇಳದೆ ಯೇಸು ಸ್ವಾಮಿಯವರ ಮಾತನ್ನು ತಿರಸ್ಕಾರ ಮಾಡಿದರು. ಆದ್ದರಿಂದ ಅವರಿಗೆ ಏನು ಆಗುವುದಮ್ಮ ಅಂತಂದರೆ, ನಾಶವಾಗಿ ಹೋಗುವಂಥ ಅವಕಾಶವನ್ನು ಅವರು ತಂದುಕೊಳ್ಳುವರು. ಆ ಒಂದು ವಾಕ್ಯವನ್ನು ಮತ್ತೊಂದು ವಿಷಯವಾಗಿ ಆಲೋಚನೆ ಮಾಡೋಣ್ರಿ. ಅಪೊಸ್ತಲರ ಕೃತ್ಯಗಳಲ್ಲಿ ಮತ್ತೊಂದು ಮಾತು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 45ನೇ ವಚನವನ್ನು ಓದಮ್ಮ. 45ನೇ ವಚನದಲ್ಲಿ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 45ನೇ ವಚನ. ಆದರೆ ಜನರು ಗುಂಪಾಗಿ ಬರುವುದನ್ನು ನೋಡಿ ಯಹೂದ್ಯರು ಮತಾಭಿಮಾನದಿಂದ ತುಂಬಿದವರಾಗಿ
ಪೌಲನು ಹೇಳಿದ ಮಾತುಗಳಿಗೆ ಎದುರುಚಂಡಿಸುತ್ತಾ ದೂಷಣೆ ಮಾಡುತ್ತಾ ಇದ್ದರು. ಎದುರುಚಂಡಿಸುತ್ತಾ ದೂಷಣೆ ಮಾಡುತ್ತಾ ಇದ್ದರು. ಯಾಕೆ ಯೇಸು ಸ್ವಾಮಿಯವರಿಗೆ ಒಂದು ವೇಳೆ ದೂಷಣೆ ಮಾಡಿದ್ರು ಕ್ಷಮಾಪಣೆ ಸಿಗುವುದು. ಆದರೆ ಪರಿಶುದ್ಧಾತ್ಮನ ಮೂಲಕ ಪೌಲನು ಹೇಳುವಂಥ ಮಾತುಗಳನ್ನು ಕೂಡ ಅವರು ಏನು ಮಾಡಿದರು? ದೂಷಿಸಿದರು. ಆದರೆ ಕ್ಷಮಾಪಣೆ ಅನ್ನುವಂಥದ್ದು ಅವರಿಗೆ ಭಾಳಷ್ಟು ಸಿಗುವಂಥ ಅವಕಾಶವಿದ್ದರೂ ಕೂಡ ಸುಮಾರು 40 ವರ್ಷಗಳ ಕಾಲ ಅವರಿಗೆ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವು ವಿವರಿಸಿದರೂ ಕೂಡ ಅವರೇನು ಮಾಡಿದರು? ಆ ಸಮಯವನ್ನು ಅವರು ತಮ್ಮ ಹಿತಕ್ಕೋಸ್ಕರವಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲವಾದ್ದರಿಂದ ಅವರ ಮೇಲೆ ನಾಶನವು ಬರುವ ಅವಕಾಶವನ್ನು ಅವರು ತಂದುಕೊಂಡರು. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಕೂಡ ಭಕ್ತನಾಗಿರುವಂಥ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ಓದಿ ನೋಡಿದರೆ ಇಲ್ಲಿಯೂ ಕೂಡ ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು. ಯಾರನ್ನು ಕೊಂದರು? ಯಹೂದ್ಯರು ಯಾರನ್ನು ಕೊಂದ್ರಮ್ಮ? ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಯಾಕೆ? ಮನುಷ್ಯ ಕುಮಾರನಿಗೆ ವ್ಯತಿರೇಕವಾಗಿ ಮಾತನಾಡುವವನಿಗೆ ಕ್ಷಮಾಪಣೆ ಸಿಕ್ಕಿತು. ಯಾಕೆ ಸಿಕ್ಕಿತು ಆವಾಗ ಅಂದರೆ ಪರಿಶುದ್ಧಾತ್ಮನ ಸಹಾಯವು ಅವರಿಗೆ ಇದ್ದಿಲ್ಲವಾದ್ದರಿಂದ ಅವರಿಗೆ ಕ್ಷಮಾಪಣೆ ಅನ್ನುವಂಥದ್ದು ಸಿಕ್ತು. ಆದರೆ 40 ದಿನಗಳಾದ ನಂತರ ಪರಿಶುದ್ಧಾತ್ಮನು ಬಂದನು. 12 ಮಂದಿ ಪರಿಶುದ್ಧಾತ್ಮನನ್ನು ಹೊಂದಿದ್ರು. ಪೌಲನು ಪರಿಶುದ್ಧಾತ್ಮನನ್ನು ಹೊಂದಿದ. ಅದರಂತೆ ಅನೇಕ ಮಂದಿ ಪರಿಶುದ್ಧಾತ್ಮನನ್ನು ಹೊಂದಿ ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಅವರು ತಿರಸ್ಕಾರ ಮಾಡಿದರು. ಆದ್ದರಿಂದ ಅವರಿಗೇನು ಅಂತಂದರೆ ದೇವರ ಕೋಪ ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಯಾರ ಮೇಲೆ? ಯಹೂದ್ಯರ ಮೇಲೆ. ಯಾರ ಮೇಲೆ? ಯಹೂದ್ಯರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಆ ಸಂಪೂರ್ಣತೆ ಏನು? ಲೂಕನವರ ಸುವಾರ್ತೆಯಲ್ಲಿ, ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಮಾತು. ಯಾರಾದರೂ ಲೂಕನ ಬರೆದ ಸುವಾರ್ತೆಯಲ್ಲಿ ಹೋದ್ರೆ, ಲೂಕನವರ ಸುವಾರ್ತೆ 21ನೇ ಅಧ್ಯಾಯ, ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನ. ಆದರೆ ದಂಡುಗಳು, ಯಾರಿವರು? ಎಲ್ಲ ಮಾತು ಈ ರೀತಿಯಾಗಿ ಯೇಸು ಸ್ವಾಮಿಯವರು ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವನ್ನು ಹೇಳಿ ಅವರಿಗೆ ಕಾಲಾವಕಾಶವನ್ನು ಕೊಟ್ಟು 40 ವರ್ಷಗಳ ಕಾಲ, ಅಂದರೆ ಯೇಸು ಸ್ವಾಮಿಯವರು ಸತ್ತು 3ನೇ ದಿನದಲ್ಲಿ ಎದ್ದಂದಿನಿಂದ ಮತ್ತು ಸುಮಾರು 40 ವರ್ಷಗಳ ಕಾಲ ಯಹೂದ್ಯರಿಗೆ ಕಾಲಾವಕಾಶವನ್ನು ಕೊಟ್ಟು ಪರಿಶುದ್ಧಾತ್ಮನ ಮೂಲಕವಾಗಿ ಎಲ್ಲ ವಿವರಣೆಯನ್ನು ಮಾಡಿದರೂ ಕೂಡ ಅವರು ಆತನನ್ನು ತಿರಸ್ಕಾರ ಮಾಡಿದರು. ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವನ್ನು ಹೇಳುವಂಥವರನ್ನು ಕೂಡ ತಿರಸ್ಕಾರ ಮಾಡಿದರು. ಆದ್ದರಿಂದ ಅವರ ಮೇಲೆ ದೇವರ ಕೋಪವು ಸಂಪೂರ್ಣವಾಗುತ್ತಾ ಬಂತು. ದೇವರ ಕೋಪವು ಸಂಪೂರ್ಣವಾಗುತ್ತಾ ಬಂತು. ಯಾರ ಮೂಲಕವಾಗಿ ದೇವರ ಕೋಪವು ಸಂಪೂರ್ಣವಾಗುತ್ತಾ ಬಂತು ಅದನ್ನು ಒಂದ್ಸಲ ನಾವು ನೋಡೋಣ್ರಿ. ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆಯಲ್ಲಿ ರೋಮಿಯರ ಮೂಲಕವಾಗಿ ಆ ದೇವರ ಕೋಪವು ಸಂಪೂರ್ಣವಾಗುತ್ತಾ ಬಂತು. 20ನೇ ಅಧ್ಯಾಯ ಲೂಕನವರ ಸುವಾರ್ತೆ 20ನೇ ವಚನ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ
ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳ್ರಿ. ಕಾಲ ಸಮೀಪವಾಯಿತು. ಇಸ್ರಾಯೇಲರಾಗಿರುವಂಥವರಿಗೆ, ಯೆಹೂದ್ಯರಾಗಿರುವಂಥವರಿಗೆ ಒಂದು ಕಾಲವಿತ್ತು. ಯೇಸು ಸ್ವಾಮಿಯವರು ಸತ್ತು ಉಣಲ್ಪಡುವುದಕ್ಕಿಂತ ಮೊದಲು 33 ವರ್ಷಗಳ ಕಾಲ ಅವಕಾಶ ಅವರು ಕೊಟ್ಟಿದ್ದನು. ಆನಂತರವೂ ಕೂಡ ಸುಮಾರು ಒಂದು 36-37 ವರ್ಷಗಳ ಕಾಲ ಅಥವಾ ಒಂದು 40 ವರ್ಷಗಳ ಕಾಲ, ಅದರ ಟೋಟಲ್ ಯೇಸು ಸ್ವಾಮಿಯವರಿಂದ ಹಿಡಿದು ಕ್ರಿಸ್ತ ಶಕ 70ರವರೆಗೆ ಸುಮಾರು 70 ವರ್ಷಗಳ ಕಾಲ ಅವಕಾಶ ಯಹೂದ್ಯರಿಗೆ ಕೊಟ್ಟರೂ ಕೂಡ ಯಹೂದ್ಯರು ಯೇಸು ಸ್ವಾಮಿಯವರ ಮಾತುಗಳನ್ನು, ಪರಿಶುದ್ಧಾತ್ಮನ ಮೂಲಕವಾಗಿ ಹೇಳ್ತಿರುವಂಥ ಅಪೊಸ್ತಲರ ಮಾತುಗಳನ್ನು, ಪೌಲನ ಮಾತುಗಳನ್ನು, ಬಾರ್ನಾಬನ ಮಾತುಗಳನ್ನು ತಿರಸ್ಕಾರ ಮಾಡಿರುವುದರಿಂದ ಏನಾಯಿತು? ದಂಡುಗಳು ಬಂದರು, ಅಂದರೆ ರೋಮಿಯರು ಬಂದರು. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳ್ಕೊಳ್ಳಿರಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಒಂದು ವೇಳೆ ಆ ಕಾಲ ಬರುತ್ತಿರುವಾಗ ನನ್ನನ್ನು ನಂಬಿರುವವರು, ನನ್ನ ಮಾತುಗಳಲ್ಲಿ ಯಾರಾದರೂ ಭರವಸೆ ಬಿಟ್ಟವರು ಇದ್ದರೆ ನೀವೇನು ಮಾಡಬೇಕು? ಬೆಟ್ಟಗಳಿಗೆ ಓಡಿ ಹೋಗಬೇಕು. ಒಂದು ವೇಳೆ ನಾವು ಕೂಡ ಅಲ್ಲೇ ಮಂಡವಾಗಿರ್ತೀವಿ ಅಂತಂದರೆ ರೋಮಿಯರ ಮೂಲಕವಾಗಿ ನೀವು ಸಾಯಬೇಕಾಗುವುದು. ಆದ್ದರಿಂದ ದಯಮಾಡಿ ನೀವು ನನ್ನ ಮಾತುಗಳನ್ನು ಕೇಳಿದವರಾಗಿದ್ದರೆ ಯೆರೂಸಲೇಮ್ ಪಟ್ಟಣವು ಹಾಳಾಗುವ ಕಾಲ ಬಂದಾಗ ನೀವೇನು ಮಾಡಬೇಕು? ಆ ಒಂದು ಪಟ್ಟಣವನ್ನು ಬಿಟ್ಟು ನೀವು ಬೆಟ್ಟಗಳಿಗೆ ಓಡೋಗಬೇಕು. ನಿಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಬೇಕು ಅಂದರೆ, ನಿಮ್ಮ ಪ್ರಾಣಗಳನ್ನೆಲ್ಲ ರಕ್ಷಿಸ್ಕೊಳ್ಬೇಕು ಅಂದರೆ ನೀವು ಆ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಬೆಟ್ಟಗಳಿಗೆ ಓಡೋಗಬೇಕು. ರೋಮಿಯರು ಬಂದು ಯಾರು ನಂಬಲಾರದವರು ಯೆಹೂದ್ಯರಾಗಿರುವರು ಅವರನ್ನು ದೇವರ ಕೋಪದ ಮೇರೆಗೆ ದೇವರಿಂದ ಪ್ರೇರಣೆಯನ್ನು ಹೊಂದಿ ಅವರು ನಂಬಲಾರದ ಯೆಹೂದ್ಯರನ್ನು ಏನು ಮಾಡುವರು ಗೊತ್ತಾ? ಅವರು ಬೆಂಕಿಯಿಂದ ಸುಟ್ಟು ಬಿಡುವರು. ಅವರೇನು ಮಾಡುವರಮ್ಮ? ಬೆಂಕಿಯಿಂದ ಸುಟ್ಟು ಬಿಡುವರು. ಅದಕ್ಕೋಸ್ಕರ ಮತ್ತೊಂದು ಸಲ, ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳ್ಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಕ್ಕೆ ಬಾರದಿರಲಿ. ಯಾಕಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿನಗಳಲ್ಲಿ ಬಸರಿಯರಿಗೂ ಮಲಕೂಸಿಯರಿಗೂ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಈ ಸೀಮೆಯ ಮೇಲೆ ಮಹಾ ವಿಪತ್ತು, ಈ ಜನರಿಗೆ ಉಗ್ರ ದಂಡನೆಯಾಗುವುದು. ಅವರು ಕತ್ತಿಯ ಬಾಯಿಗೆ ಬೀಳುವರು. ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಇದು ಯೆರೂಸಲೇಮ್ ಹಾಳಾಗುವ ಕಾಲದಲ್ಲಿ ಯೆಹೂದ್ಯರು ಯಾರು ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವನ್ನು ಹೇಳಿದ್ರು ಕೂಡ, ತಿರಸ್ಕಾರ ಮಾಡಿರುವಂಥವರು ಕ್ರಿಸ್ತ ಶಕ 70ರಲ್ಲಿ ಬೆಂಕಿಗೆ ತುತ್ತಾದರು. ಅವರು ಬೆಂಕಿಯ ಮೂಲಕ ಸುಟ್ಟೋದ್ರು. ಇದನ್ನು ಅಗ್ನಿ ದೀಕ್ಷೆ ಸ್ನಾನ ಅಂತೇಳಿ ಕೂಡ ನಾವು ಅನ್ನಬಹುದು. ಬೆಂಕಿಯ ಮೂಲಕ ಯೋಹಾನನವರು ಹೇಳಿರುವ ಮಾತಿನ ಪ್ರಕಾರವಾಗಿ, ನನ್ನ ಹಿಂದೆ ಬರುವವರು ನನಗಿಂತ ಶಕ್ತನು, ಆತನ ಕೆರೆಗಳ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಅಂದನು. ಬೆಂಕಿಯಲ್ಲಿ ಅಂದರೆ ಇದೇ ಕ್ರಿಸ್ತ ಶಕ 70ರಲ್ಲಿ ಅವರಿಗೆ ಬೆಂಕಿ ಸ್ನಾನವಾಯಿತು. ಬೆಂಕಿಯಿಂದ ಸುಟ್ಟು ಹೋದರು. ಪ್ರಿಯರೇ, ಇದೊಂದು ವಾಕ್ಯವನ್ನು ಓದಿ ಮುಗಿಸ್ಕೊಳ್ಳ್ರಿ. ಅಪೊಸ್ತಲರ ಲೂಕನವರ ಸುವಾರ್ತೆಯಲ್ಲಿ, ಲೂಕನವರ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಲ್ಲಿ, ಲೂಕನವರ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಲ್ಲಿ, ತರುವಾಯ ಆತನ ಪಟ್ಟಣಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ
ಮತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಯೆಹೂದ್ಯರಿಗೆ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವನ್ನು ಹೇಳುವಂಥ ಯೆಹೂದ್ಯರಿಗೆ ಸ್ವಾಮಿಯವರು ಹೇಳಿದರು, ಮುಂದೆ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವು ಹೇಳಲ್ಪಡುವುದು. ಆ ವಾಕ್ಯವನ್ನು ಕೇಳದೇ ಹೋದರೆ ಇದೇ ಸ್ಥಿತಿಯಾಗುವುದು ಅಂತೇಳಿ ಯೇಸು ಸ್ವಾಮಿಯವರು ಹೇಳಿದ ಮಾತು ಕ್ರಿಸ್ತ ಶಕ 70ರಲ್ಲಿ ನೆರವೇರಿತು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ನೋಡ್ತಿದ್ವಿ. ಆದರೆ ಇದೇ ದಿನದಲ್ಲಿ ತಿಳ್ಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿಮ್ಮ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದ್ದರಿಂದ ಅದರೇನು? ದೇವರು ಸಮಯವನ್ನು ಕೊಟ್ಟಿರುವನು. ಆ ಸಮಯದಲ್ಲಿ ಅವರು ತಿಳಿದುಕೊಳ್ಳಲಿಲ್ಲವಾದ್ದರಿಂದ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಯಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲಿ ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಅದು ಕ್ರಿಸ್ತ ಶಕ 70ರಲ್ಲಿ ಬಂತು. ಕಾರಣ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿ ಆತನ ಮಾತುಗಳಿಗೆ ತಿರಸ್ಕಾರ ಮಾಡಿದವರಿಗೆ ಕ್ಷಮಾಪಣೆ ಸಿಕ್ತು ಶಿಲುಬೆ ಮೇಲೆ. ಆದರೆ ಪರಿಶುದ್ಧಾತ್ಮನು ಬಂದು ಎಲ್ಲ ವಿಷಯಗಳನ್ನು ವಿವರಿಸಿ ಹೇಳಿದ್ರು ಕೂಡ ಅವರು ಕೇಳಲಿಲ್ಲವಾದ್ದರಿಂದ ಯೆರೂಸಲೇಮಿನಲ್ಲಿ ರೋಮ ರಾಜ್ಯದವರು ಬಂದು ನಂಬಲಾರದ ಯೆಹೂದ್ಯರನ್ನು ಏನು ಮಾಡಿದ್ರು? ಅವರು ಬೆಂಕಿ ಹೊತ್ತಿಸಿ ಅವರೆಲ್ಲ ಸುಟ್ಟು ಬಿಟ್ಟರು. ಆದರೆ ನಂಬಿರುವಂಥ ಯೆಹೂದ್ಯರು ಬೆಟ್ಟಗಳಿಗೆ ಓಡೋದ್ರು, ಅವರು ಪ್ರಾಣಗಳನ್ನು ರಕ್ಷಿಸಿಕೊಂಡ್ರು. ಈ ರೀತಿಯಾಗಿ ಯೋಹಾನವರು ಹೇಳಿರುವಂಥ ಮಾತು ಕೂಡ ನಾವು ಜ್ಞಾಪಕ ಮಾಡಿಕೊಂಡ್ರೆ, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳ ಭಾರವನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ, ಆತನು ಪವಿತ್ರಾತ್ಮದಲ್ಲಿಯೂ ದೀಕ್ಷಾ ಸ್ನಾನ ಕೊಟ್ಟ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ದೀಕ್ಷಾ ಸ್ನಾನ ಕೊಟ್ಟ. ಆದರೆ ರೋಮಿಯರ ಮೂಲಕವಾಗಿ ಬೆಂಕಿಯ ಮೂಲಕವೂ ಕೂಡ ದೀಕ್ಷಾ ಸ್ನಾನ ಕೊಟ್ಟ. ಇದು ಯೇಸು ಕ್ರಿಸ್ತನು ಹೇಳಿದ ಮಾತು ಕ್ರಿಸ್ತ ಶಕ 70ರಲ್ಲಿ ನೆರವೇರಿತು. ಪರಿಶುದ್ಧಾತ್ಮನಿಗೆ ವ್ಯತಿರೇಕವಾಗಿ ಮಾತನಾಡಿರುವಂಥವರಿಗೆ ಈ ರೀತಿಯಾಗಿ ಬೆಂಕಿಯ ಮೂಲಕ ದೀಕ್ಷಾ ಸ್ನಾನವಾಯಿತು. ಬೆಂಕಿಯ ಮೂಲಕ ಅವರು ಸುಟ್ಟೋದ್ರು. ಈ ರೀತಿಯಾಗಿ ಅವರು ಪಾಪ ಮಾಡಿದರು. ಆದ್ದರಿಂದ ನಾವು ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಮಾತಾಡಬಾರ್ದು. ಯಾಕಂದರೆ ಎಲ್ಲ ವಿಷಯಗಳನ್ನು ದೇವರು ಹೊಸ ಒಡಂಬಡಿಕೆಯಲ್ಲಿ ನಮಗೋಸ್ಕರ ವಿವರಿಸಿರುವನು. ಆದ್ದರಿಂದ ಅವುಗಳನ್ನು ತಿಳಿದುಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸಿ ದೇವರಿರುವಂಥ ಲೋಕವನ್ನು ಸೇರಬೇಕು ಅನ್ನುವಂಥ ಭಯ ಭಕ್ತಿಯಲ್ಲಿ ನಾವೆಲ್ಲರೂ ಬದುಕಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರಿಗೆ ವ್ಯತಿರೇಕವಾಗಿ ಮಾತನಾಡುವವರಿಗೆ ಕ್ಷಮಾಪಣೆ ಸಿಕ್ತು. ಆದರೆ ಪರಿಶುದ್ಧಾತ್ಮನಿಗೆ ವ್ಯತಿರೇಕವಾಗಿ ಮಾತನಾಡುವವರಿಗೆ ಕ್ರಿಸ್ತ ಶಕ 70ರಲ್ಲಿ ಬೆಂಕಿಯ ಮೂಲಕ ನಷ್ಟವಾದರು. ಆ ರೀತಿಯಾಗಿ ನಷ್ಟವಾಗದೆ ನಾವು ಕೂಡ ಸ್ವಾಮಿ ಪರಿಶುದ್ಧಾತ್ಮನ ಮೂಲಕವಾಗಿ ಎಲ್ಲ ಅಗಾಧವಾದ ವಿಷಯಗಳನ್ನು ಹೊಂದಿ ದೇವ ನಿಮಗೆ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡು. ನಿಮ್ಮ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸು. ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೆನ್.